ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಕೊನೆವರೆಗೂ ಈ ವಿಡಿಯೋನ ನೋಡಿ, ಸಾಧ್ಯವಾದರೆ ಎಲ್ಲರಿಗೂ ಸುದ ಶೇರ್ ಮಾಡಿ. ಯಾಕೆಂದರೆ ಈ ಥರ ಒಳ್ಳೆ ಕೆಲಸಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಇದು ರೀಚ್ ಆಗುತ್ತೆ, ಮತ್ತು ಮುಟ್ಟುತ್ತೆ, ಮತ್ತು ಬದಲಾವಣೆ ಆಗುತ್ತೆ. ಬದಲಾವಣೆ ಒಬ್ಬರಿಂದ ಅಲ್ಲ, ಬದಲಾವಣೆ ಅನ್ನೋದು ಎಲ್ಲರೂ ಸುದ ಕೈ ಜೋಡಿಸಿದಾಗ ಮಾತ್ರ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಸುದ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಯಾಕಂದರೆ ಬದಲಾವಣೆ ಅನ್ನೋದು ನಮ್ಮಿಂದ ಸ್ಟಾರ್ಟ್ ಆಗಬೇಕಾಗತ್ತೆ. ಆವಾಗ ಮಾತ್ರ ಯಾರಿಗೆ ಮುಟ್ಟಬೇಕು ಅದು ಮುಟ್ಟಿದಾಗ ಮಾತ್ರ ಇದು ಬದಲಾವಣೆ ಆಗುತ್ತೆ. ವರ್ಕ್ ಮೇಲೆ ನಾನು ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬರ್ಬೇಕಾದ್ರೆ ಬಸ್ಗೆ ಬರೋಣ ಅಂತ ಅಂದ್ಕೊಂಡೆ. ಬಸ್ ಯಾವುದು ಸೀಟ್ ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದೆ. ಅನಂತಪುರ. 11 ಗಂಟೆ 12 ಗಂಟೆಗೆ ಬಂತು ಈ ಟ್ರೈನು. ಟ್ರೈನ್ ಬಂತು, ಹತ್ಕೊಂಡ್ರೆ ಏನಪ್ಪ ವಿಶೇಷ ಅಂದರೆ ಕಾಲಿಕ್ಕಕ್ಕೆ ಜಾಗ ಇಲ್ಲ. ಅಷ್ಟು ಜನ ಅಂದರೆ ಜನ ಅಷ್ಟು ತುಂಬಿಕೊಂಡಿದ್ದಾರೆ. ಎಲ್ಲ ಮಕ್ಕಳು ಸುದ ನೋಡಿ ಯಾವ ಥರ ಮನ್ಕೊಂಡಿದ್ದಾರೆ ಅಂತ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲ ಸುದ ಅಲ್ಲಲ್ಲೇ ಮನ್ಕೊಂಡಿದ್ದಾರೆ. ಅಂದರೆ ಇವತ್ತು ನಾವು ಓಟ್ ಹಾಕಿ ಕಳಿಸಿದಂಥ ರಾಜಕಾರಣಿಗಳು ಇವತ್ತು ಐಷಾರಾಮಿ ಬದುಕನ್ನು ಲೀಡ್ ಮಾಡ್ತಾ ಇದ್ದಾರೆ. ನಾವು ಓಟ್ ಹಾಕ್ತಂತ ಕಳಿಸ್ತಂಥವ್ರು ಸೇವಕರು, ಅವ್ರು ನಮ್ಮ ಸೇವೆ ಮಾಡಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಸಂಬಳ ಕೊಡ್ತೀವಿ, ನಾವು ನೀವೆಲ್ಲ ಸೇರಿ ಸಂಬಳ ಕೊಡ್ತೀವಿ. ಏನು ಕುಂದು ಕೊರತೆ ಇದೆ ಅನ್ನೋದನ್ನು ತಿಳ್ಕೊಂಡು ಅದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಬೇಕು. ಈ ಕುಂದು ಕೊರತೆನೇ ತಿಳ್ಕೊಳ್ಳೋದಿಲ್ಲ ಇವರು. ನೋಡಿ, ಮಂತ್ರಾಲಯಕ್ಕೆ ಹೋಗುವಂಥ ಟ್ರೈನು ಎಷ್ಟು ಜನ ತುಂಬ್ಕೊ ಬಂದಿದ್ದಾರೆ ಅಂತ. ಇದು ನೋಡಿ, ಇದಕ್ಕೆ ಪರಿಹಾರ ಹುಡುಕಿಲ್ಲ. ಪ್ರತಿದಿನ ಹೀಗೇನೆ ಎಷ್ಟೊಂದು ಟ್ರೈನ್ಗಳು ಬರುವಂಥ ಟ್ರೈನ್ಗಳು ಇದೇ ಥರ ಬರ್ತಾರೆ. ಕುತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಯಾಕೆ ಒಂದು 5 ಬೋಗಿ ಜಾಸ್ತಿ ಹಾಕ್ಬಾರ್ದು ಜನರಲ್ ಬೋಗಿನ? ಇವತ್ತು ಅವಿದ್ಯಾವಂತರು ಇರ್ತಾರೆ, ಬುಕ್ಕಿಂಗ್ ಮಾಡೋದು ಗೊತ್ತಿರೋದಿಲ್ಲ. ಅಲ್ಲಿ ಬಂದು ಟಿಕೆಟ್ ತೆಗೆದುಕೊಂಡು ಟ್ರೈನಲ್ಲಿ ಬರ್ತಾರೆ. ಇವತ್ತು ಅಂಥ ಟ್ರೈನಲ್ಲಿ ಬರಬಾರ್ದಾ? ಕಂಫರ್ಟಬಲಾಗಿ ಕುತ್ಕೋಬಾರ್ದಾ? ಎಲ್ಲರಿಗೂ ಇವತ್ತು ಬುಕ್ಕಿಂಗ್ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ನೋಡಿ, ಇಲ್ಲಿ ಏನು ಮಾಡ್ಬೋದು? ಬೋಗಿನ ಜಾಸ್ತಿ ಹಾಕಿ, ಇಲ್ಲ ಒಂದು ಟ್ರೈನ ಜಾಸ್ತಿ ಮಾಡಿ. ಆದಾಯ ಬರುತ್ತಲ್ಲ, ಇವತ್ತು ಕೋಟಿ ಆದಾಯ ಬರುತ್ತೆ ಟ್ರೈನಿಂದ. ಇವತ್ತು ಎಷ್ಟೋ ಜನ ಇದೇ ಥರ ಬರ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಕಳ್ಳು ಚುರುಕಂತು. ಹಾಗಾಗಿ ಈ ವಿಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳುಗಳೆಲ್ಲ ಅಲ್ಲಿ ಹಾಸ್ಕೊಂಡ್ ಅಂದ್ಕೊಂಡಿದ್ದಾರೆ. ಒಂದು ಚೇರ್ ಮೇಲೆ 4 ಜನ 5 ಜನ ಕೂತ್ಕೊಂಡಿದ್ದಾರೆ. ಅದರಲ್ಲೂ ಸುದ ಜಗಳ, ನನಗೆ ಸೀಟ್ ಇಲ್ಲ, ನಿನಗೆ ಸೀಟ್ ಇಲ್ಲ ಅಂತ. ನಿಜವಾಗ್ಲೂ ಸಖತ್ತು ಬೇಸರ ಆಗುವಂಥ ವಿಷಯ. ನಾವೆಲ್ಲ ತೆರಿಗೆ ಕಟ್ಟುವಂಥದ್ರಲ್ಲಿ ಟ್ರೈನ್ಗಳು ನಿಮಗೆಲ್ಲ ಸಂಬಳ ಸಿಗ್ತಾ ಇರೋದು. ಒಂದು ಶಾರ್ಟ್ ಔಟ್ ಮಾಡಿ, ಒಂದು 4 ಬೋಗಿ ಜಾಸ್ತಿ ಹಾಕಿ, ಒಂದು ಟ್ರೈನ್ ಜಾಸ್ತಿ ಮಾಡಿ. ಈ ವಿಷಯದ ಬಗ್ಗೆ ಪ್ರತಿಯೊಬ್ಬರು ಸುದ ದಯಮಾಡಿ ಮಾತಾಡಿ. ಕೇಂದ್ರ ಸಚಿವರು ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಕಳಿಸ್ಕೊಡಿ. ಪ್ರತಿಯೊಬ್ಬರು ಸುದ ಕಮೆಂಟ್ ಮಾಡಿ. ನಮ್ಮ ರಾಜ್ಯದಲ್ಲಿ ಯಾರು ರೈಲ್ವೆ ಮಂತ್ರಿ ಇದ್ದಾರೆ ಅವ್ರಿಗೂ ಸುದ ಈ ವಿಡಿಯೋನ ಕಳಿಸ್ಕೊಡಿ. ಸಿದ್ದರಾಮಯ್ಯಗೂ ಸುದ ಕಳಿಸ್ಕೊಡಿ, ಮೋದಿಯವ್ರಿಗೂ ಸುದ ಕಳಿಸ್ಕೊಡಿ. ಯಾಕಂದರೆ ಅವರೆಲ್ಲ ಇದೇ ಥರ ಕಷ್ಟದಿಂದನೇ ಬಂದು ಇವತ್ತು ದೊಡ್ಡವರಾಗಿದ್ದಾರೆ, ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ಪೋಸ್ಟಲ್ಲಿ ಇದ್ದಾರೆ. ಇದನ್ನು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋಕ್ಕಾಗಲ್ವಾ? ಅರ್ಥ ಮಾಡಿಕೊಂಡು ದಯಮಾಡಿ ಇವತ್ತು ಟ್ರೈನಲ್ಲಿ ಹೋಗೋದಕ್ಕೆ ಭಾಳಷ್ಟು ಜನ ಇಷ್ಟಪಡ್ತಾರೆ. ನಾನು ಇಷ್ಟಪಡ್ತೀನಿ ಟ್ರೈನಲ್ಲಿ. ಏನಂದರೆ ಟೈಮ್ ಉಳಿತಾಯ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಉಳಿತಾಯ ಆಗುತ್ತೆ. ಟ್ರೈನು ಈಗ ಮೋದಿಯವರು ಕರೆ ಕೊಟ್ಟಿದ್ದಾರೆ ಟ್ರೈನಲ್ಲಿ ಓಡಾಡಿ ಅಂತ. ನೀವು ಜಾಗನೇ ಇಲ್ಲ ಅಂದರೆ ಎಲ್ಲಿಂದ ಓಡಾಡೋದು? ಅಲ್ಲಿ ನೋಡಿ, ಬಾತ್ರೂಮ್ಗೆ ಹೋಗೋಕ್ಕೆ ವ್ಯವಸ್ಥೆ ಇದೆ, ಬಾತ್ರೂಮ್ ಸರಿ ಇಲ್ಲ. 3 ಬಾತ್ರೂಮಲ್ಲಿ 3 ಬಾತ್ರೂಮ್ ಬ್ಲ್ಯಾಕ್ ಆಗಿದೆ, 1 ಬಾತ್ರೂಮ್ ಮಾತ್ರ ಇದೆ. ಆ 1 ಬಾತ್ರೂಮ್ಗೆ ಎಲ್ಲ ಕ್ಯೂ ನಿಂತಿದ್ದಾರೆ ಜನ. ಹಾಗಾಗಿ ಟ್ರೈನಲ್ಲಿ ಎಲ್ಲಿ ಓಡಾಡೋದು? ಟ್ರೈನಿನ ಸ್ಪೆಷಲಿಟಿ ಜಾಸ್ತಿ ಮಾಡಬೇಕು. ನಮ್ಮಂಥವ್ರು ಇರ್ತಾರೆ ಯಾವಾಗಲೂ ಅಷ್ಟೇ. ನಮ್ಮಂಥ ಏನು ಮಿಡ್ಲ್ ಕ್ಲಾಸ್ ಇದ್ದಾರೆ ಅಂಥವ್ರನ್ನ ನೋಡಿ ನೀವು ಪ್ಲ್ಯಾನನ್ನು ಮಾಡಬೇಕು. ನಿಮ್ಮ ಲಾಭನೇ ಅಲ್ಲ. ಇವತ್ತು ರಿಸರ್ವೇಷನ್ ತುಂಬ ಖಾಲಿ ಬಿದ್ದಿರ್ತದೆ ಎಷ್ಟೊಂದು ಟ್ರೈನ್ಗಳು. ಒಂದು 2-3 ಬೋಗಿ ಜಾಸ್ತಿ ಹಾಕಿ. ನಮ್ಮಂಥವ್ರಿಗೆ ಯೂಸ್ಫುಲ್ ಆಗುತ್ತೆ. 10 ರೂಪಾಯಿ ಜಾಸ್ತಿ ತೆಗೆದುಕೊಳ್ಳಿ. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಸುದ ಈ ವಿಷಯದ ಬಗ್ಗೆ ಮಾತಾಡಿ. ಇದನ್ನು ಯಾರು ಕೇಂದ್ರ ರೈಲ್ವೆ ಮಂತ್ರಿ ಯಾರಿದ್ದಾರೆ ಅವ್ರಿಗೆ, ರೈಲ್ವೆ ಮಂತ್ರಿಯವ್ರಿಗೆ ಈ ವಿಡಿಯೋನ ತಲುಪಿಸಿ. ಪ್ರತಿಯೊಬ್ಬರು ಸುದ ಮಾತಾಡಿ.
ಮಾತಾಡಿದರೆ ಮಾತ್ರ ಇದಕ್ಕೊಂದು ಪರಿಹಾರ ಸಿಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪರಿಹಾರ ಸಿಗೋದಿಲ್ಲ. ವಿಷಯ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜನರ ಧ್ವನಿ DK ಅಂತ. ಓಕೆ, ನೀವು ಮಾಡುವಂಥ ಒಂದೊಂದು ಸಪೋರ್ಟು ಇನ್ನೂ 10 ವಿಷಯಗಳ ಬಗ್ಗೆ ಮಾತಾಡಬೇಕು, ಅಷ್ಟು ವಿಷಯನ ಕಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟು ಯಾವ ಥರ ಇರುತ್ತೆ ಅದ್ರ ಮೇಲೆ ಮಾತಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.